ವಿಮಾನ ಅಪಘಾತದಲ್ಲಿ ಬದುಕುಳಿದ ಇಬ್ಬರು, 179 ಮಂದಿ ಸಾವು. ದಕ್ಷಿಣ ಕೊರಿಯಾದ ವಿಮಾನ ಅಪಘಾತದಲ್ಲಿ 179 ಮಂದಿ ಸಾವನ್ನಪ್ಪಿದ್ದಾರೆ. ಕೇವಲ ಇಬ್ಬರು ಮಾತ್ರ ಬದುಕುಳಿದಿದ್ದಾರೆ. ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜೇಜು ಏರ್ ವಿಮಾನವು ರನ್ವೇಯಿಂದ ಕೆಳಗಿಳಿದು ಬೇಲಿಗೆ ಬಡಿದಿದೆ. ವಿಮಾನದಲ್ಲಿದ್ದ 181 ಜನರಲ್ಲಿ ಇಬ್ಬರು ರಕ್ಷಿಸಲ್ಪಟ್ಟವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸಜೀವ ದಹನವಾಗಿದ್ದಾರೆ. 181 ಜನರನ್ನು ಹೊತ್ತು ಜೇಜು ಏರ್ ವಿಮಾನ ಪತನಗೊಂಡ ನಂತರ ಬೆಂಕಿ ಹೊತ್ತಿಕೊಂಡಿದೆ. ಅಧಿಕಾರಿಗಳ ಪ್ರಕಾರ ವಿಮಾನದಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನು ಹೊರತುಪಡಿಸಿ ಎಲ್ಲರೂ ಅಪಘಾತದಲ್ಲಿ ಸತ್ತಿದ್ದು, ಇದು ದಕ್ಷಿಣ ಕೊರಿಯಾದ ಇತಿಹಾಸದಲ್ಲಿ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನಿಂದ ಬಂದ ಬೋಯಿಂಗ್ 737-800 ಜೆಟ್ ವಿಮಾನವು ರನ್ವೇಯಿಂದ ಹೊರಟಿತ್ತು. ಲ್ಯಾಂಡಿಂಗ್ ಗೇರ್ ಮುಚ್ಚಲ್ಪಟ್ಟಿದೆ. ನೈಋತ್ಯ ಕರಾವಳಿ ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯ ಸಮಯ 9:07 ಇಳಿಯಲು ಪ್ರಯತ್ನಿಸುವಾಗ ಕಾಂಕ್ರೀಟ್ ಬೇಲಿಗೆ ಬಡಿದಿದೆ. ವಿಮಾನದಲ್ಲಿ 175 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿ ಇದ್ದರು. ಈ ಅಪಘಾತದಲ್ಲಿ ಇದುವರೆಗೆ 120 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಉಳಿದ ಮೃತದೇಹಗಳಿಗೆ ಹುಡುಕಾಟ ಮುಂದುವರೆದಿದೆ.